ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಏನಕ್ಕಪ್ಪ ಬಂದಿರೋದು, ಏನು ವಿಷಯವಾಗಿ ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಾವು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ನ ನಾವು ತಗೋಬೇಕು, ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ತಗೋಬೇಕು, ಯಾವ ಮುಖಾಂತರ ತಗೋಬೇಕು ಅಂತ ನಾವು ಇವತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಾವು ಯಾವ ರೀತಿ ಅಂದರೆ RTI ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಈ ಆ್ಯಕ್ಟ್ ಬರುತ್ತೆ. ಅಂದರೆ ಮಾಹಿತಿ ಹಕ್ಕು. ಎರಡು ಆಪ್ಷನ್ ಇರುತ್ತೆ. ಒಂದು ಥ್ರೂ ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕಿ RTIಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನೀವು ಡಾಕ್ಯುಮೆಂಟ್ಸ್ನ ತಗೋಬೋದು. ಇನ್ನೊಂದು ನೀವು ಆಫ್ಲೈನಲ್ಲಿ ಕೂಡ ಅಪ್ಲಿಕೇಶನ್ಸ್ ಹಾಕಿ ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮ ಅಡ್ರೆಸ್ಗೆ ತಗೋಬೋದು. ನೀವು ಆಫೀಸ್ಗೆ ಹೋಗಂಗಿರಲ್ಲ, ನೀವು ಜಸ್ಟು ಪೋಸ್ಟಲಲ್ಲಿ ಅಪ್ಲಿಕೇಶನ್ಸ್ ಬರೆದು ಪೋಸ್ಟಲ್ ಆರ್ಡ್ರ್ ₹10 ಬರುತ್ತೆ. ಅದು ಹಾಕಿದ್ರೆ ನಿಮಗೆ ಗೌರ್ಮೆಂಟ್ ಯಾವ ಅಡ್ರೆಸ್ಸಿಗೆ ನೀವು ಕಳಿಸ್ಕೊಟ್ರೆ ಆ ಪ್ರೊಸೀಜರ್ನ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಇವತ್ತು ಫಸ್ಟು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆಮೇಲೆ ಡಿಸ್ಪ್ಲೇ ಮೇಲೆ ನಾನು ಶೋ ಮಾಡ್ತೀನಿ. ಈ ಅಪ್ಲಿಕೇಶನ್ಸ್ ಇದೆಯಲ್ಲ, ಇದು ನಿಮಗೆ RTIನಲ್ಲಿ ಅಪ್ಲಿಕೇಶನ್ಸ್ ಹಾಕಬೇಕಾಗಿರೋದು. ಇದ್ರ ಜೊತೆಗೆ ಪೋಸ್ಟಲ್ ಆರ್ಡರ್ ಬರುತ್ತೆ ₹10. ನೀವು ನಿಯರೆಸ್ಟ್ ಮೇನ್ ಬ್ರಾಂಚ್ ಪೋಸ್ಟ್ ಆಫೀಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ನೀವು ಕೇಳಿದ್ರೆ ₹1 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ₹11 ಒಂದು ಕಾರ್ಡ್ ಕೊಡ್ತಾರೆ. ಅದನ್ನು ತಗೊಂಬಂದು ನೀವು ಫಿಲ್ ಮಾಡಿ ಕಳಿಸ್ಬೋದು. ನೋಡಿ ಯಾವ ರೀತಿ ನಾವು ಈ ಅಪ್ಲಿಕೇಶನ್ ಫಿಲ್ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಟೋಟಲ್ ಇದರಲ್ಲಿ 6 ಕಾಲಮ್ ಇರುತ್ತೆ. ಮೊದಲನೇದು ಬಂದು ನಿಮ್ಮ ಅರ್ಜಿದಾರರ ಪೂರ್ಣ ಹೆಸರು, ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್. ಸೆಕೆಂಡ್ ಬಂದು ಅಡ್ರೆಸ್ ಅಂದರೆ ನಿಮ್ಮ ವಿಳಾಸ. ಮೂರನೇದು ಬಂದು ಡೀಟೇಲ್ಸ್ ಆಫ್ ದ ಡಾಕ್ಯುಮೆಂಟ್ ರಿಕ್ವೈರ್ಡ್, ನೀವು ಕೋರಿರುವ ದಸ್ತಾವೇಜುಗಳ ಪರಿಶೀಲನೆ ಮಾದರಿಗಳು ಯಾವ್ಯಾವು ಅಂದ್ಬಿಟ್ಟು ನೀವು ಅದರಲ್ಲಿ ಇನ್ಫಾರ್ಮೇಷನಾಗಿ ಬರೀಬೇಕು. 4ನೇ ಪಾರ್ಟ್ ಯಾವುದಪ್ಪ ಅಂದರೆ ಇಯರ್ ಟು ವಿಚ್ ದ ಡಾಕ್ಯುಮೆಂಟ್ಸ್, ನಿಮಗೆ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಬೇಕು ಅಂತಲೂ ಮೆನ್ಷನ್ ಮಾಡಬೇಕು ಅದರೊಳಗಡೆ. 5ನೇ ಪಾರ್ಟ್ ಬಂದು ಯಾವುದು ಅಂದರೆ ಮಾಹಿತಿ ಯಾರಿಂದ ಬೇಕಾಗಿದೆಯೋ ಆ ಸಾರ್ವಜನಿಕ ಅಧಿಕಾರಿಯ ಹೆಸರು ಮತ್ತು ಪದನಾಮ. ಅಂದರೆ ನಿಮಗೆ ಯಾವ ಡಿಪಾರ್ಟ್ಮೆಂಟಿಂದ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗಿರುತ್ತೆ ಆ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕಂಪ್ಲೀಟಾಗಿ ಬರೆದ್ಬಿಟ್ಟು ಹಾಕಬೇಕು. 6ನೇ ಪಾರ್ಟ್ ಏನಪ್ಪ ಅಂತಂದರೆ ಪರ್ಟಿಕ್ಯುಲರ್ಸ್ ಆಫ್ ಇನಿಷಿಯಲ್ ಫೀಸ್ ಆಫ್ ₹10 ಪೇಯ್ಡ್. ಅಂದರೆ ನೀವು ₹10 ಕೊಟ್ಬಿಟ್ಟು ನಾನು ಹೇಳಿದ್ನ ಆಗಲಿ ನಿಮಗೆ ಪೋಸ್ಟಲ್ ಆರ್ಡರ್ ಪ್ರಕಾರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂದ್ಬಿಟ್ಟು ಅದರಲ್ಲಿ ಇಲ್ಲಿರುತ್ತೆ ನೋಡಿ, ಇಂಡಿಯನ್ ಪೋಸ್ಟಲ್ ಆರ್ಡರ್ ನಂಬರ್ ಅಂದರೆ ಅರ್ಜಿ ಶುಲ್ಕ ₹10 ಇರುತ್ತೆ. ಪಾವತಿ ಮಾಡುವ ವಿವಿಧ ಭಾರತೀಯ ಪೋಸ್ಟಲ್ ಆರ್ಡರ್ ನಂಬರ್, DD ಬಾಕ್ಸರ್ ಅಥವಾ ಚೆಕ್ ನಂಬರ್ ಅಂತ ಇರುತ್ತೆ, ಅದನ್ನು ಬರೀಬೇಕು. ನಗದು ಹಣ ಎಷ್ಟು ರೂಪಾಯಿದು ಅಂತ ಬರೀಬೇಕು. ಕೊನೆಗೆ ನಿಮಗೆ ದಿನಾಂಕ ಬರೀಬೇಕು. ಕೊನೆಗೆ ನೀವು ಇಲ್ಲಿ ಯಾವ ಪ್ಲೇಸಿಂದ ಬರೀತಾ ಇದ್ದೀರಾ, ಯಾವ ಡೇಟಲ್ಲಿ ಹಾಕ್ತಾ ಇದ್ದೀರಾ, ನೀವು ಅಪ್ಲಿಕೇಶನ್ಸ್ ಯಾರ ಹೆಸರಲ್ಲಿ ಹಾಕಿರ್ತೀರಾ ಅವ್ರ ಸಿಗ್ನೇಚರ್ ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಪೋಸ್ಟಲ್ ಆರ್ಡರ್ ಬರುತ್ತಲ್ಲ ಅದರಲ್ಲೂ ಸೇಮ್, ನೀವು ಯಾವ ಆಫೀಸಿಂದ ನೀವು ನಿಮ್ಮ ಅಡ್ರೆಸ್ ಬರೀಬೇಕು, ನಿಮ್ಮ ಹೆಸರು ಬರೀಬೇಕು, ನಿಮ್ಮ ವಿಳಾಸ ಬರೆದು ಯಾವ ಡಿಪಾರ್ಟ್ಮೆಂಟಿಗೆ. ಈಗ ಎಕ್ಸಾಂಪಲ್, ನೀವು ಯಾವುದೋ ತಾಲೂಕು ಆಫೀಸ್, ನಿಮ್ಮ ತಾಲೂಕು ಆಫೀಸಿಗೆ ನೀವು ಹಾಕಬೇಕು ಅಂತ ನಿಮಗೇನೋ ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಸಾಗುವಳಿ ಚೀಟಿ ಆಗಿರ್ಬೋದು, ಏನೋ ನಿಮ್ಮ ಮೂಲ ಗ್ರಾಂಟಿ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಬೇಕಾಗಿರುತ್ತೆ ನಿಮಗೆ. ಆ ಡಾಕ್ಯುಮೆಂಟ್ಸ್ಗಳನ್ನ ನೀವು ಹೆಂಗೆ ತೊಗೋಬೇಕು ಅಂದರೆ ಅಲ್ಲಿ ಬರೀಬೇಕು ತಾಲೂಕು ದಂಡಾಧಿಕಾರಿಗಳು ಇಂಥ ತಾಲೂಕು. ಈಗ ಎಕ್ಸಾಂಪಲ್ ಯಾವುದೋ ನಿಮ್ಮದೊಂದು ತಾಲೂಕು ಇರುತ್ತೆ, ಬೆಂಗಳೂರು ನಾರ್ತ್ ಸೌತ್ ಯಾವುದೋ ತಾಲೂಕು ಇರುತ್ತೆ, ಆ ತಾಲೂಕಿಗೆ ಬರೆದ್ಬಿಟ್ಟು ಇಂಥ ಆಫೀಸರಿಗೆ ಬೇಕು ಅಂತ ಆ ಪೋಸ್ಟಲಲ್ಲಿ ನೀವು ಸಿಗ್ನೇಚರ್ ಮಾಡಿಕೊಟ್ರೆ ಸಬ್ಮಿಟ್ ಮಾಡಿ ನೀವು ನಿಯರ್ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಕೊಟ್ಟರೆ ನಿಮಗೆ ಡಾಕ್ಯುಮೆಂಟ್ಸ್ನ ವಿತಿನ್ 10 to 15 ಡೇಸ್ ಒಳಗಡೆ ಏನು ಆಫೀಸ್ಗಳಿರ್ತಾವಲ್ಲ ಆ ಆಫೀಸಿಂದ ಡಾಕ್ಯುಮೆಂಟ್ ನಿಮ್ಮ ಮನೆಗೆ ಬಂದು ಪೋಸ್ಟಲ್ ಮುಖಾಂತರ ಬರುತ್ತೆ. ಬರಲಿಲ್ಲ ಅಂದರೆ ನೀವು ಕಾನೂನು ರೀತಿಯಲ್ಲಿ ಏನು ಕ್ರಮಗಳಿರ್ತವೆ ಆ ಕ್ರಮಗಳನ್ನ ಕೈಗೊಳ್ಬೋದು.